Everyone. The topic of this session is TCS, that is tax collected at source. It is collected by a seller of certain specified goods at the specified rates on the purchase of the goods and is remitted to the treasury. ಕೆಲವೊಂದು ಸ್ಪೆಸಿಫೈಡ್ ಗೂಡ್ಸ್ಗೆ ಟ್ಯಾಕ್ಸ್ ಇರುತ್ತೆ. ಅಲ್ಲಿ ಏನು ಟ್ಯಾಕ್ಸ್ ಜನರೇಟ್ ಆಗಿರುತ್ತೆ ಫಾರ್ ದೋಸ್ ಪರ್ಟಿಕ್ಯುಲರ್ ಸೆಟ್ ಆಫ್ ಗೂಡ್ಸ್ ದಟ್ ಈಸ್ ರೆಮಿಟೆಡ್ ಟು ಟ್ರೆಷರಿ ಆಫೀಸ್. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡೋದು ಟ್ಯಾಲಿಲಿ ಹೇಗೆ ಅಂತ ನೋಡೋಣ. ಫಸ್ಟ್ ಯು ನೀಡ್ ಟು ಎನೇಬಲ್ ದಿ TCS ಆಪ್ಷನ್ ಅಂಡರ್ ಸ್ಟ್ಯಾಚ್ಯುಟರಿ ಅಂಡ್ ಟ್ಯಾಕ್ಸೇಷನ್. You need to enable this option TCS, set this to yes, set alter TCS details to yes. I have entered some dummy registration number and tax deduction and collection account number. Details of the person responsible for collecting the tax. You can ignore the IT exemption limit. I have entered some PAN and corporate identity number. So for this, again statutory reports के होगा TCS reports. Here there is a transaction on purchasing goods of rupees 10,000. The buyer pays an amount of rupees 10,000 plus X. X is a TCS. 10,000 is the original amount that the buyer pays. 10,000 goods purchase agide. Buyer 10,000 ಗೆ goods purchase ಮಾಡಿದ್ರೆ 10,000 ಕೊಡಬೇಕಾದಿಲ್ಲ, ಅವರು 10,000 ಪ್ಲಸ್ ಅಮೌಂಟ್ ಕೊಡಬೇಕಾಗುತ್ತೆ. ಯಾಕಂದ್ರೆ ದಟ್ ಈಸ್ ಟ್ಯಾಕ್ಸ್ ಟು ದಿ ಸೆಲ್ಲರ್. ಸೆಲ್ಲರ್ ಡೆಪಾಸಿಟ್ಸ್ ದಿ ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸ್ ದಟ್ ಈಸ್ TCS ಅಟ್ ಎನಿ ಆಫ್ ದಿ ಡೆಸಿಗ್ನೇಟೆಡ್ ಬ್ರಾಂಚಸ್ ಆಫ್ ದಿ ಆಥರೈಸ್ಡ್ ಬ್ಯಾಂಕ್ಸ್. ಇಲ್ಲಿ ಒಂದು ಟ್ರಾನ್ಸಾಕ್ಷನ್, ಸ್ವಯಂ ಟಿಂಬರ್ ಟ್ರೇಡರ್ಸ್ ಹ್ಯಾಸ್ ದಿ ಓಪನಿಂಗ್ ಟಿಂಬರ್ ಸ್ಟಾಕ್ ಆಫ್ 1000 ಮೆಟ್ರಿಕ್ ಟನ್. ಓಪನಿಂಗ್ ಸ್ಟಾಕ್ ಸ್ವಯಂ ಟ್ರೇಡರ್ಸ್ ಅವ್ರ ಹತ್ರ, ಸ್ವಯಂ ಟಿಂಬರ್ ಟ್ರೇಡರ್ಸ್ ಅವ್ರದ್ದು ಓಪನಿಂಗ್ ಸ್ಟಾಕ್ 1000 ಮೆಟ್ರಿಕ್ ಟನ್ ಟಿಂಬರ್ ಇದೆ. ಅದರಲ್ಲಿ 500 ಮೆಟ್ರಿಕ್ ಟನ್ ಆಫ್ ಟಿಂಬರ್ ಸಂಜಯ್ ಟ್ರೇಡರ್ಸ್ ಅವ್ರಿಗೆ ಸೇಲ್ ಮಾಡ್ತಾರೆ ಅಟ್ ದಿ ರೇಟ್ ಆಫ್ rupees 1000 ಪರ್ ಮೆಟ್ರಿಕ್ ಟನ್. 1 ಮೆಟ್ರಿಕ್ ಟನ್ಗೆ 1000 rupees ಹಾಗೆ ಅವರು ಸೇಲ್ ಮಾಡ್ತಾರೆ.
ಸೊ ಸೇಲ್ ಮಾಡಿದಾಗ ಅದನ್ನ ಯಾರು ಪರ್ಚೇಸ್ ಮಾಡಿರ್ತಾರೆ ಅವರು ಎಷ್ಟು ಅಮೌಂಟ್ ಇದೆ ಪ್ಲಸ್ TCS ಎರಡನ್ನೂ ಆಡ್ ಮಾಡಿ ಕಲೆಕ್ಟ್ ಮಾಡ್ಕೊಳ್ತಾರೆ. ಯಾರು ಸೇಲ್ ಮಾಡಿರ್ತಾರೆ ಅವರು ಆ ಟ್ಯಾಕ್ಸ್ ಅಮೌಂಟ್ ಏನು ಬಂದಿದೆ they will pay that to the bank. So for this transaction I need a stock item called timber with the unit of measure MT. ಮತ್ತೆ ಯಾರು ಸೇಲ್ ಮಾಡ್ತಾ ಇದ್ದಾರೆ, ಯಾರಿಗೆ ಸೇಲ್ ಮಾಡ್ತಾ ಇದ್ದಾರೆ, ಯಾರು ಸೇಲ್ ಮಾಡ್ತಿದ್ದಾರೆ ಸ್ವಯಂ ಟಿಂಬರ್ಸ್, ಯಾರಿಗೆ ಸೇಲ್ ಮಾಡ್ತಿದ್ದಾರೆ ಸಂಜಯ್ ಟ್ರೇಡರ್ಸ್. ಓಪನಿಂಗ್ ಸ್ಟಾಕ್ ಎಷ್ಟಿರಬೇಕು 1000 MT. ಸೊ ವಿ ನೀಡ್ ದೀಸ್ ಲೆಡ್ಜರ್ಸ್ ಸ್ವಯಂ timber traders, Sanjay traders and a stock item timber stock. So I have these ledgers, accounts info, ledger, set the TCS auction to yes, enter the tax collector details, to enter some dummy data. Here you need to enter the person who is responsible for paying that tax. Accounts info ದಲ್ಲಿ ಸ್ಟ್ಯಾಚ್ಯುಟರಿ ಇನ್ಫೋ ಆಪ್ಷನ್ ತಗೊಳ್ಳಿ. Since we are performing TCS transaction based on TCS nature of goods, select TCS nature of goods. ಇದರಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ನಮ್ಮ ಟ್ರಾನ್ಸಾಕ್ಷನ್ಗೆ ಬೇಕಾಗಿರೋಂಥದ್ದು ಟಿಂಬರ್. ಟಿಂಬರ್ ಇಸ್ ದಿ ಸ್ಟಾಕ್ ಐಟಮ್ on which one is collecting the tax at source level. ಸೊ ಇಲ್ಲಿ ನೀವು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ಐ ಹ್ಯಾವ್ ಎಂಟರ್ಡ್ ದಿ ಟಿಂಬರ್ ಸ್ಟಾಕ್ ಐಟಮ್. ಇದು ರೇಟ್ ಆಫ್ ಟ್ಯಾಕ್ಸ್ 2.82% ಇದೆ. ಕೆನ್ ಮೇಕ್ ಆಲ್ಟ್ರೇಷನ್. ಇದನ್ನ ಸೇವ್ ಮಾಡ್ಕೊಳ್ಳಿ. I have created ledgers. ಲೆಡ್ಜರ್ ಹೋಗೋಕ್ಕಿಂತ ಮುಂಚೆ ಸ್ಟಾಕ್ ಐಟಮ್ ಇರೋದ್ರಿಂದ ನಾವು ಆ ಸ್ಟಾಕ್ ಐಟಮ್ ಡೀಟೇಲ್ಸ್ ನೋಡ್ಕೊಳ್ಳೋಣ. ಟಿಂಬರ್ ಇಸ್ ದಿ ಸ್ಟಾಕ್ ಐಟಮ್. ಇದಕ್ಕೆ ಯೂನಿಟ್ ಆಫ್ ಮೆಷರ್ ಮೆಟ್ರಿಕ್ ಟನ್ ಅಂತ ಸೆಟ್ ಮಾಡಿದ್ದೀನಿ. ದಿ ಟ್ರಾನ್ಸಾಕ್ಷನ್ ಈಸ್ Swayam Timber Traders has the opening timber stock of 1000 metric ton. You can observe from the screen timber stock item ಗೆ unit of measure MT ತಗೊಂಡಿದ್ದೀನಿ, ಮೆಟ್ರಿಕ್ ಟನ್ ಇದೆ. is TCS applicable ಅಂತ ಸೆಟ್ ಮಾಡಿದ್ದೀನಿ. ನೇಚರ್ ಆಫ್ ಗೂಡ್ಸ್ ಟಿಂಬರ್. ನೇಚರ್ ಆಫ್ ಗೂಡ್ಸ್ ನಾನು ಆಗ್ಲೇ ಅಕೌಂಟ್ಸ್ ಇನ್ಫೋ ಸ್ಟ್ಯಾಚ್ಯುಟರಿ ಇನ್ಫೋದಲ್ಲಿ ಟಿಂಬರ್ಗೆ ದಿ tax rate I have entered there. ಇಲ್ಲೂ once again rate of duty mention ಮಾಡಿದ್ದೀನಿ. Opening stock is opening stock is 1000 MT. So I will make alteration here. ನಾನು 500 ಅಂತ ಎಂಟ್ರಿ ಮಾಡ್ಕೊಂಡಿದ್ದೀನಿ. This is the
Next, rate 1000 rupees per metric ton. This is the amount. ಇದು ಟಿಂಬರ್ ಸ್ಟಾಕ್ ಐಟಮ್ ಓಪನಿಂಗ್ ಬ್ಯಾಲೆನ್ಸ್. ಮತ್ತೆ ಸ್ವಯಂ ಟಿಂಬರ್ ಟ್ರೇಡರ್ಸ್ ಇಷ್ಟು ಸ್ಟಾಕ್ ಇಟ್ಕೊಂಡು ದೇ ಆರ್ ಮೇಕಿಂಗ್ ಎ ಸೇಲ್ ಆಫ್ 500 MT of timber to Sanjay Traders. So ಈಗ I am going to create a ledger. I have a ledger already which is created. Accounts info, ledgers. ಸ್ವಯಂ ಟಿಂಬರ್ಸ್ ಅಂತ ಲೆಡ್ಜರ್ ಇದೆ. ಈ ರೀತಿ ಲೆಡ್ಜರ್ ಮಾಡ್ಕೋಬೇಕು ಅಂಡರ್ ಸನ್ಡ್ರಿ ಕ್ರೆಡಿಟಾರ್ಸ್. ಸನ್ಡ್ರಿ ಕ್ರೆಡಿಟಾರ್ಸ್ ಯಾರು? ಸ್ವಯಂ ಟಿಂಬರ್ಸ್. ಅವರು ಸೇಲ್ ಮಾಡ್ತಾ ಇದ್ದಾರೆ ಸ್ವಯಂ ಟಿಂಬರ್ಸ್. ಸೊ ಅದರಿಂದ ದೇ ಆರ್ ಸನ್ಡ್ರಿ ಕ್ರೆಡಿಟಾರ್ಸ್. ಸೆಟ್ TCS ಅಪ್ಲಿಕೇಬಲ್ ಎಸ್ ಅಂತ ಸೆಟ್ ಮಾಡ್ಕೊಳ್ಳಿ. ಸಂಜಯ್ ಟ್ರೇಡರ್ಸ್ ಯಾರಿಗೆ ಸೇಲ್ ಮಾಡ್ತಾ ಇದ್ದಾರೆ ಅವ್ರ ಲೆಡ್ಜರ್ ಇದು. ಸನ್ಡ್ರಿ ಡೆಟಾರ್ ಹಾಕ್ತಾರೆ. ಸಿನ್ಸ್ ವಿ ಆರ್ ಮೇಕಿಂಗ್ ಎ ಸೇಲ್ ಆಫ್ 500 MT of timber to ಸಂಜಯ್ ಟ್ರೇಡರ್ಸ್. ನಾವು ಯಾರಿಗೆ ಸೇಲ್ ಮಾಡ್ತಾ ಇದೀವಿ? ಸಂಜಯ್ ಟ್ರೇಡರ್ಸ್ಗೆ. ಸೊ ಅದರಿಂದ sundry debtors ಆಗ್ತಾರೆ. Again set here also enable the option TCS. So ಇದಿಷ್ಟು ಲೆಡ್ಜರ್ಸ್ ಆಪ್ಷನ್ ಸೆಟ್ ಮಾಡಿಕೊಂಡು, ಸಿನ್ಸ್ ವಿ ಆರ್ ಮೇಕಿಂಗ್ ಎ ಸೇಲ್ ಅಕೌಂಟಿಂಗ್ ವೌಚರ್ಸ್ ಇಲ್ಲಿ ಸೇಲ್ಸ್ ವೌಚರ್ ತಗೊಳ್ಳಿ. Sanjay Traders. Sanjay Traders, party account name, name of the item, timber, not applicable ಅಂತ ಕೊಡ್ತೀನಿ. ಕ್ವಾಂಟಿಟಿ ಎಷ್ಟು ಸೇಲ್ ಮಾಡಿರೋದು 1000 MT ಸ್ಟಾಕ್ ಇದೆ, 500 MT ರಿಮೈನಿಂಗ್ ಇದೆ. ನೆಕ್ಸ್ಟ್
2.82%. Rate 1000 FD. After creating the necessary ledgers, Sanjay Traders timber stock item, TCS tax ledger ಇದಿಷ್ಟು ಕ್ರಿಯೇಟ್ ಮಾಡಿಕೊಂಡು ಸೇಲ್ಸ್ ವೌಚರ್ ಓಪನ್ ಮಾಡಿಕೊಂಡು ಎಂಟರ್ ದಿ ಸ್ಟಾಕ್ ಐಟಮ್ ಟಿಂಬರ್ ಟ್ರೇಡಿಂಗ್ ಪಾರ್ಟ್ನರ್ ಇಸ್ ಸಂಜಯ್ ಟ್ರೇಡರ್ಸ್ ಕ್ವಾಂಟಿಟಿ ರೇಟು ಟ್ಯಾಕ್ಸ್ ರೇಟ್ ಮೆನ್ಷನ್ ಮಾಡಬೇಕು. ಟಿ ಸಿ ಎಸ್ ಸ್ಟ್ಯಾಚ್ಯುಟರಿ ಇನ್ಫೋ ಟಿ ಸಿ ಎಸ್ ಆಪ್ಷನಲ್ಲಿ ನೀವು ಟಿಂಬರ್ ಸ್ಟಾಕ್ ಐಟಮ್ಗೆ ಅಲ್ಲೂ ಟ್ಯಾಕ್ಸ್ ರೇಟ್ ಮೆನ್ಷನ್ ಮಾಡ್ಕೊಂಡಿರಬೇಕು. ದೆನ್ ಚೂಸ್ ದಿ ಆಪ್ಷನ್ ಟ್ಯಾಕ್ಸ್ ಲೆಡ್ಜರ್, ಟಿ ಸಿ ಎಸ್ ಟ್ಯಾಕ್ಸ್ ಲೆಡ್ಜರು 2.82%. ಇಷ್ಟು ಅಮೌಂಟ್ ಸಮ್ ಅಪ್ ಆಗುತ್ತೆ ಅಲಾಂಗ್ ವಿತ್ ಟಿ ಸಿ ಎಸ್ ಫಾರ್ 500 ಮೆಟ್ರಿಕ್ ಟನ್ ಆಫ್ ಟಿಂಬರ್. ಇದನ್ನು ಸೇವ್ ಮಾಡ್ಕೊಳ್ಳಿ. This is the sale of stock timber, graphical screen for that.